ರಾಜಕಾರಣದ ಹೊರತಾಗಿಯೂ ಹಲವು ಕೆಲಸಗಳನ್ನು ಅವರು ಮಾಡಿದ್ದಾರೆ, ಹುದ್ದೆಗಳನ್ನು ನಿಭಾಯಿಸಿದ್ದಾರೆ ಅವರು. ದಾವಣಗೆರೆಯ ಬಾಪೂಜಿ ವಿದ್ಯಾಸಂಸ್ಥೆ, ಈ ಸಂಸ್ಥೆಯ ಕಾರ್ಯದರ್ಶಿ ಅವರು, ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು. ಹೀಗೆ ನೂರಾರು ಸಂಘ ಸಂಸ್ಥೆಗೆ ಅಜೀವ ಗೌರವಾಧ್ಯಕ್ಷರಾಗಿದ್ದಾರೆ, ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ನೂರಾರು ಕ್ರೀಡಾ ಸಂಸ್ಥೆಗಳ ಮಹಾಪೋಷಕರಾಗಿದ್ದಾರೆ, ಗೌರವಾಧ್ಯಕ್ಷರಾಗಿದ್ದಾರೆ, ಮಾರ್ಗದರ್ಶಕರು ಆಗಿದ್ದಾರೆ. ಆಮೇಲೆ ಅವರಿಗೆ ಈ ಒಂದು ಸೇವೆಗೆ, ನಿರಂತರ ಸೇವೆಗೆ ಹಲವು ಪ್ರಶಸ್ತಿಗಳು ಒದಗಿ ಬಂದಿವೆ. ಆ ಪ್ರಶಸ್ತಿಯ ಬಗ್ಗೆ ನಾನು ಹೇಳ್ತೀನಿ. ಆದರೆ ಈಗ ಹೈಸ್ಕೂಲ್ ಗ್ರೌಂಡ್ನಿಂದ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿದ್ದಾರೆ. ಅಲ್ಲಿನ ಸಿದ್ಧತೆಗಳ ಬಗ್ಗೆ ರೂಪೇಶ್, ಅಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಸಾರ್ವಜನಿಕರಿಗೆ, ಜೊತೆಗೆ VVIPಗಳಿಗೆ ಅಂತ. ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ, ಜೊತೆಗೆ ಎಷ್ಟೊತ್ತಿಗೆ ಅನುವು ಮಾಡಿಕೊಡಲಾಗುತ್ತೆ, ಎಷ್ಟೊತ್ತಿಗೆ ಅಂತಿಮ ಒಂದು ಯಾತ್ರೆಯನ್ನು ಮುಗಿಸಿಕೊಂಡು ಈ ಒಂದು ಗ್ರೌಂಡ್ಗೆ ಬರುತ್ತೆ ಅಂತ? ಶರತ್ ಶಾಮನೂರು ಶಿವಶಂಕರಪ್ಪ ಅವರು ಇನ್ನಿಲ್ಲ ಅನ್ನುವಂಥ ಸುದ್ದಿ ಇಡೀ ಈಗ ರಾಜ್ಯವನ್ನೇ ವ್ಯಾಪಿಸ್ತಾ ಇದೆ. ಹೀಗಾಗಿ ಸಾಕಷ್ಟು ಸಾಲು ಜನ ಈ ಒಂದು ಹೈಸ್ಕೂಲ್ ಮೈದಾನಕ್ಕೆ ಬರ್ತಾ ಇದ್ದೀವಿ. ನಾವಿವತ್ತು ದಾವಣಗೆರೆಯ ಹೈಸ್ಕೂಲ್ ಮೈದಾನದಲ್ಲಿದ್ದೇವೆ. ಹೈಸ್ಕೂಲ್ ಮೈದಾನ ಅಂತ ಹೇಳಿದ್ರೆ ಒಂದು 7-8 ಎಕರೆ ಜಾಗ, 7-8 ಎಕರೆ ಜಾಗದಲ್ಲಿ ಈ ಒಂದು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಈಗ ಶಾಮನೂರವರ ಮನೆಯಿಂದ, SS ಮಲ್ಲಿಕಾರ್ಜುನ ಮನೆಯಿಂದ ಅಂತಿಮ ಯಾತ್ರೆ ಹೊರಟಿದೆ. ಯಾತ್ರೆ ಹೊರಟು ನೇರವಾಗಿ ಈ ಒಂದು ಮೈದಾನಕ್ಕೆ ಬರಲಿದೆ. ಮೈದಾನಕ್ಕೆ ಬಂದ ಬಳಿಕವಾಗಿ ಮೈದಾನದಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ, ಪೊಲೀಸ್ ಬಂದೋಬಸ್ತನ್ನು. ಯಾಕಂತ ಹೇಳಿದ್ರೆ ಇಲ್ಲಿಗ ಒಟ್ಟಾರಾಗಿ ಒಂದು ಸಾವಿರಾರು ಜನ ಅಥವಾ ಲಕ್ಷಾಂತರ ಜನ ಇಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆ ಇದೆ. ಯಾಕಂತ ಹೇಳಿದ್ರೆ ಅಂತಿಮ ದರ್ಶನವನ್ನು ಪಡ್ಕೊಳ್ತಾರೆ. ಹೀಗಾಗಿ ಇಲ್ಲಿ ವ್ಯವಸ್ಥೆಗಳು ನೋಡ್ಬೋದು ನೀವು. ಈಗ ಒಟ್ಟಾರೆಯಾಗಿ ಇಲ್ಲೇ ಒಂದು ಸ್ಥಳದಲ್ಲಿ SS ಮಲ್ಲಿಕಾರ್ಜುನ, ಈಗ ಶಾಮನೂರು ಶಿವಶಂಕರಪ್ಪ ಅವರ ಮೃತದೇಹವನ್ನು ಇಲ್ಲಿ ಇಡ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಅಂತಿಮ ದರ್ಶನವನ್ನು ಕೂಡ ಮಾಡ್ಕೊಳ್ಬೋದು. VIPಗೆ ಇಲ್ಲಿ ಬಂದು VIPಗಳು ಬಂದು, ಯಾಕಂದರೆ CM ಇರ್ಬೋದು ಅಥವಾ DCM ಮಲ್ಲಿಕಾರ್ಜುನ ಖರ್ಗೆ ಸರ್, ಹಲವಾರು ಜನ ಗಣ್ಯರು ಇವತ್ತು ಈ ಒಂದು ಸ್ಥಳಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡ್ಕೊಳ್ತಾರೆ. ಹೀಗಾಗಿ ಇದೇ ಸ್ಥಳದಲ್ಲಿ VIPಗಳಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದ ಬಳಿಕ ಆ ಕಡೆ ನೋಡ್ಬೋದು ನೀವು, ಸಾಕಷ್ಟು ಸಂಖ್ಯೆಯಲ್ಲಿ ಜನ, ಈಗಾಗಲೇ ಸಾವಿರಾರು ಜನ ಬಂದು ಕಾಯ್ತಾ ಇದ್ದಾರೆ ನೆಚ್ಚಿನ ನಾಯಕರನ್ನ ಈಗ ಅಂತಿಮ ದರ್ಶನವನ್ನು ಪಡ್ಕೊಳ್ಬೇಕು ಅಂತೇಳಿ. ಹೀಗಾಗಿ ಇದೇ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಆ ಭಾಗದಲ್ಲಿ ಅವ್ರನ್ನ ಕೂಡ, ಯಾಕೆ ಸಾಮಾನ್ಯ ಜನಗಳಿಗೂ ಕೂಡ ಅವಕಾಶವನ್ನು, ಸಾರ್ವಜನಿಕರಿಗೂ ಕೂಡ ಅವಕಾಶ ಮಾಡಿಕೊಳ್ಳಲಾಗಿದೆ. ಅವ್ರು ಈ ಕಡೆಯಿಂದ ಎಂಟ್ರಿ ಆದರೆ ಅಲ್ಲೇ ಪಕ್ಕದಲ್ಲಿ ಎಕ್ಸಿಟ್ ಆಗಲಿ ಕೂಡ ಅವಕಾಶವನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಅದೇ ರೀತಿಯಾಗಿ ಬಂದವರಿಗೆ ಸಮಸ್ಯೆ ಆಗಬಾರ್ದು, ಹೀಗಾಗಿ ಪೆಂಡಲ್ ವ್ಯವಸ್ಥೆಗಳನ್ನು ಕೂಡ ಮಾಡಿರೋದನ್ನು ಗಮನಿಸ್ಕೊಳ್ಬೋದು. ಸಾಕಷ್ಟು ವಿಧಾನದಂತೆ ಇವತ್ತು ಈ ದಾವಣಗೆರೆಯಲ್ಲಿ ಅವರ ಶಾಮನೂರವರ ಅಂತ್ಯಕ್ರಿಯೆ ಆಗುತ್ತೆ. ಹೀಗಾಗಿ ಈಗ ನಾವು ಅವರ ವೀರಶೈವ ಸಮುದಾಯದ ಮುಖಂಡರು ಡೋಲಿ ಚಂದ್ರು ಅವ್ರನ್ನ ಮಾತಾಡ್ತಾ ಹೋಗ್ತೀವಿ. ಸರ್, ಈಗ ಹೆಂಗೆ, ಯಾವ ಥರ ವಿಧಾನಗಳಿರುತ್ತೆ ಸರ್, ವ್ಯವಸ್ಥೆಗಳಿರುತ್ತೆ, ಇಲ್ಲಿನ ವ್ಯವಸ್ಥೆಗಳೇನು, ಮತ್ತು ಕಲ್ಲೇಶ್ವರ ಮಿಲ್ಲಿನ ವ್ಯವಸ್ಥೆಗಳು ಯಾವ ರೀತಿ? ಈಗ ಏನಾಗಿದೆ ಅಂದರೆ, ಈಗ ಅಪ್ಪಾಜಿಯವರು ಬೆಳಗ್ಗೆ 7 ಗಂಟೆಗೆ ಎಲ್ಲ ಬೆಳಗ್ಗೆಯಿಂದನೂ ಪಾರ್ಥಿವ ಶರೀರ ದರ್ಶನಕ್ಕೆ ಇಟ್ಟರು. ನಂತರ 9 ಗಂಟೆಯಿಂದ 10 ಗಂಟೆಗೆ ರಾಜ್ಯದ ಮಠಮಾನ್ಯರು ಬಂದು ಪೂಜೆ ಸಂಸ್ಕಾರ ಮಾಡಿ, ಪೂಜೆ ವಿಧಿವಿಧಾನಗಳ ಮುಖಾಂತರ ಅಪ್ಪಾಜಿಯವ್ರನ್ನ ಒಂದು ಪೂಜೆ ಮುಖಾಂತರ ಅವ್ರನ್ನ ಇದು ಮಾಡಿದರು. ತದನಂತರ ಈಗ ನಮ್ಮ ವೀರಶೈವ ವಿಧಿವಿಧಾನ ಮುಖಾಂತರ ಏನಾಗುತ್ತದೆ ಅಂದರೆ, ಈಗ ಅವ್ರು ಬಂದ ತಕ್ಷಣ ಇಲ್ಲಿ ಈ ಸ್ಟೇಜ್ ಮುಖಾಂತರ ನಮ್ಮ ದಾವಣಗೆರೆ ಎಲ್ಲ ಸ್ಥಳಗಳಿಗೆ ಮೆರವಣಿಗೆ ಮುಖಾಂತರ ಕರ್ಕೊಂಡೋಗಿ ಮನೆಯಿಂದ ನೇರವಾಗಿ ಸಾಯಿ ಮಂದಿರಕ್ಕೆ ಅವರು ಟ್ರಸ್ಟ್ ಆಗಿದ್ದಾರೆ. ಅಪ್ಪಾಜಿಯವರು ಅವರು ಸಾಯಿ ಮಂದಿರ ಟ್ರಸ್ಟ್ ಆಗಿದ್ದರು. ಆ ಸಾಯಿ ಮಂದಿರಕ್ಕೆ ಅಲ್ಲಿಂದ ಮನೆಯಿಂದ ಸಾಯಿ ಮಂದಿರಕ್ಕೆ ಹೋಗಿ, ಸಾಯಿ ಮಂದಿರದಿಂದ ಇಲ್ಲಿ ನಮ್ಮ ಹೈಸ್ಕೂಲ್ ಫೀಲ್ಡಿಗೆ ಬಂದು, ಇಲ್ಲಿಂದ 3 ಗಂಟೆ ಮೇಲೆ ಎಲ್ಲ ಸಚಿವರು, ಮುಖ್ಯಮಂತ್ರಿಗಳು ಅವರು ಬಂದು ಎಲ್ಲ ಅವರದೆಲ್ಲ ಕೊನೆಯ ದರ್ಶನ ತಗೊಂಡಾಗ ಮೇಲೆ ದಾವಣಗೆರೆ ಎಲ್ಲ ನಗರದ ಕೆಲವೊಂದು, ಅವರು ಬಕ್ಕಪ್ಪನ ಭಕ್ತರಾಗಿದ್ದರು, ವೀರಭದ್ರೇಶ್ವರ ಭಕ್ತರಾಗಿದ್ದರು. ದಾವಣಗೆರೆ ದುಗ್ಗಮ್ಮನ ಮಗನಾಗಿ ಇವತ್ತು ಇಷ್ಟು ಬೆಳಿಬೇಕಂದ್ರೆ ಅಪ್ಪಾಜಿಯವರು ದಾವಣಗೆರೆ ದುಗ್ಗಮ್ಮನ ಆಶೀರ್ವಾದ. ಆ ದುಗ್ಗಮ್ಮನ ದೇವಸ್ಥಾನದ ಮುಖಾಂತರ ಅವರು ಏನೇನು ಯಾವ್ಯಾವ ದೇವಸ್ಥಾನ ಮುಖಾಂತರ, ನಾವು ಆಂಜನೇಯನ ದೇವಸ್ಥಾನ, ಆ ದೇವಸ್ಥಾನ ಮುಖಾಂತರ, ಒಂಡಸರ ಮುಖಾಂತರ ನಾವು ಕಲ್ಲೇಶ್ವರ ಮೇಲಿಗೆ ಅವರ ಪಾರ್ಥಿವ ಶರೀರ ಅಲ್ಲಿ ಹೋಗಿ ಅಲ್ಲಿ ವಿಧಾನಗಳು ಕೊನೆಗೊಳ್ಳುತ್ತೆ. ಸಿಟಿ ಮಧ್ಯೆ ಸುಮಾರು 7ರಿಂದ 8 ಕಿಲೋಮೀಟ್ರು, 1 ಗಂಟೆ ಬೇಕು. 1 ಗಂಟೆ ಬೇಕು ಸರ್. 4:15 ಇಲ್ಲಿ 3:00ವರೆಗೆ ನಾವು ಇದು ಮಾಡಲೇಬೇಕಂತ ಇದೆ. 3:15 ಮುಗಿದ ತಕ್ಷಣ ಪಾರ್ಥಿವ ಶರೀರ ನಗರಾದ್ಯಂತ ಮೆರವಣಿಗೆ ಮುಖಾಂತರ ಎಲ್ಲ ಸಾರ್ವಜನಿಕರ ದರ್ಶನ ತಗೊಂಡು ಎಲ್ಲರ ದರ್ಶನ ತೊಗೊಳ್ತಾರೆ. ಅದಾದ ನಂತರ ಎಲ್ಲ ದೇವಸ್ಥಾನಗಳಿಗೆ ಅವ್ರು ಏನು ನಡೆದುಕೊಳ್ತಿದ್ರು ಆ ದೇವಸ್ಥಾನದ ಮುಖಾಂತರ ಕಲ್ಲೇಶ್ವರ ಮೇಲಿಗೆ ಕೊನೆಯ ಅಲ್ಲಿ ಕಲ್ಲೇಶ್ವರ ಮಿಲ್ಲಲ್ಲಿ ಯಾವ ರೀತಿಯಾಗಿ ಒಂದು ಅಂತ್ಯಕ್ರಿಯೆ ಮಾಡಬೇಕು ಅಂತ ಯಾವ ರೀತಿ ಸಂಪ್ರದಾಯ ಏನು ಹೇಗಿರುತ್ತೆ ಅಂತ? ಅಪ್ಪಾಜಿಯವರ ಮನೆಯವರಾದ ಅಮ್ಮ ಪಾರ್ವತಮ್ಮನವರು
ಅವರ ಒಂದು ಅಲ್ಲಿ ಗದ್ಗೆ ಇದೆ, ಅದರ ಪಕ್ಕದಲ್ಲಿ ಅಪ್ಪಾಜಿಯವರ ಗದ್ಗೆಯನ್ನು ಮಾಡೋದಕ್ಕೆ ಈಗಾಗಲೇ ನಿನ್ನೆ ಎಲ್ಲ ಆಗಿದೆ. ಈಗ ಅವ್ರದ್ದು ಸಹ ಅಮ್ಮನವರ ಪಕ್ಕದಲ್ಲಿ ಅವರ ಒಂದು ಗದ್ಗೆಯನ್ನು ಮಾಡ್ಬೇಕಂತೇಳಿ ಅವರ ಶಾಮನೂರು ಕುಟುಂಬದವರು ಅದನ್ನು ಇದು ಮಾಡಿದ್ದಾರೆ ಸರ್. ಈ ಥರ ಮಾಡಬೇಕು ಅಂತ ಅವ್ರನ್ನ ಹೇಳಿ ಅವರು ಅಲ್ಲ, ಶಾಮನೂರು ಕುಟುಂಬದವ್ರು ಏನು ಫೈನಲ್ ಅವ್ರು ಏನು ವಿಧಿವಿಧಾನಗಳು ಏನು ಅಮ್ಮವ್ರಿಗೆ ಮಾಡಿದ್ರು ಅದೇ ವಿಧಿವಿಧಾನಗಳು ಅಪ್ಪಾಜಿಯವ್ರಿಗೂ ಏನೇನು ಮಾಡಿದ್ರು ಅಮ್ಮವ್ರಿಗೆ ಅದೇ ಥರ ಮಾಡಿದರು. ಅಲ್ಲಿ ಸಮಾಧಿ ಮಾಡಿಕೊಂಡು ಅದ್ರ ಪಕ್ಕದಲ್ಲೇ ಈಗ ಅಪ್ಪಾಜಿಯವ್ರನ್ನ ಅಲ್ಲಿ ಮಾಡ್ತಿದ್ದಾರೆ ಸರ್. ಅವರು ಶಾಮನೂರು ಕುಟುಂಬದಲ್ಲಿ ಅಪ್ಪಾಜಿಯವ್ರ ಅಣ್ಣರಾಗಲಿ ಅಪ್ಪಾಜಿಯವ್ರ ತಂದೆಯರಾಗಲಿ ಅವರೆಲ್ಲರೂ ಸಮಾಧಿ ಅಲ್ಲೇ ಇದ್ದಾವೆ ಸರ್. ಕಲಿಸ್ ಅಲ್ಲ, ಅದು ಅವ್ರದ್ದೇ ಮಿಲ್ ಸರ್. ಅವ್ರ ಮಿಲ್ ಹಿಂದ್ಗಡೆನೇ ಅವರೆಲ್ಲ ಹೋಗ್ತಾ ಇದ್ರಂತ ಅವಾಗ ಇಲ್ಲ ಪ್ರತಿದಿನನೂ ಅವರು ಮಿಲ್ಲಿಗೆ ಹೋಗಿ ಅಮ್ಮರ ಸಮಾಧಿಗೆ ಒಂದು ರೌಂಡ್ ಹೊಡೆದೇ ಆಮೇಲೆ ಆಫೀಸಿಗೆ ಹೋಗ್ತಾಯಿದ್ರು ಅಪ್ಪಾಜಿಯವರು. ಇವತ್ತು ಸಹ ಕೊನೆಗೆ ಅವರು ಲಾಸ್ಟ್ ದಾವಣಗೆರೆ ಬೆಂಗಳೂರಿಗೆ ಹೋಗಿ ಹಾಸ್ಪಿಟ್ಲಿಗೆ ಹೋದ ದಿನವೂ ಅವರು ಅಮ್ಮನ ಪಾರ್ವತಮ್ಮರವರ ಒಂದು ಸಮಾಧಿಯನ್ನು ಪ್ರತಿದಿನವೂ ಹೋದರು. ಸಮಾಧಿಗೆ ಹೋಗಿ ಅಲ್ಲಿಂದ ಬಂದು ಬಕ್ಕಪ್ಪನ ಗುಡಿ ಹತ್ರ ಅವ್ರದ್ದು ಒಂದು ಹಳೆ ಆಫೀಸ್ ಇದೆ ಸರ್, ಶಾಮನೂರು ಅಪ್ಪಾಜಿ ಅವ್ರದ್ದು. ಅಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಸಮಾಧಾನ ಸರ್. ಅಲ್ಲಿ ಹೋಗ್ತಾ ಇದ್ದಾರೆ ಸರ್. ಅದು ಮುಗಿಸ್ಕೊಂಡು ಅವ್ರು ಕಲೇಶ್ವರ ಮೇಲಿಗೆ ಅಮ್ಮರವ್ರ ಸಮಾಧಿ ಮುಗಿಸ್ಕೊಂಡು ಅವರು ಆಫೀಸಿಗೆ ಹೋಗಿ ಅವ್ರ ಸೈನ್ಗಳಾಗಲಿ ಮುಂದಿನ ಕಾರ್ಯಗಳು ಮಾಡ್ತಾಯಿದ್ದಾರೆ ಸರ್ ಅಪ್ಪಾಜಿಯವರು. ಅವರು ಅಜಾತ ಶತ್ರುಗಳಾಗಿದ್ದರು ಸರ್. ಅವರು ಸರ್ವ ಜನಾಂಗದ ಶಾಂತಿಯ ತೋಟನೂ ಆಗಿದ್ದರು ಸರ್. ಆಮೇಲೆ ಎಲ್ಲರಿಗೂ ಎಲ್ಲ ಸಮಾಜದವರಿಗೂ ಪ್ರೀತಿಯಿಂದ ನೋಡ್ಕೊಂಥ ಒಂದು ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಸರ್. ಎಷ್ಟು ಜನ ಬರ್ಬೋದು?